ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ನಿಮಗೆ ಈ ಒಂದು ಹಿಡಿದಲ್ಲಿ ಯೂಟ್ಯೂಬ್ನಿಂದ ಯಾವ ರೀತಿ ದುಡ್ಡು ಬರುತ್ತೆ, ಯೂಟ್ಯೂಬ್ನಲ್ಲಿ ಒಂದು ಲೈಕ್ಸ್ಗೆ ಎಷ್ಟು ದುಡ್ಡು ಬರುತ್ತೆ, ಒಂದು ಸಬ್ಸ್ಕ್ರೈಬರ್ಸ್ಗೆ ಎಷ್ಟು ದುಡ್ಡು ಬರುತ್ತೆ, 1000 ಸಬ್ಸ್ಕ್ರೈಬರ್ಸ್ಗೆ ಯೂಟ್ಯೂಬ್ನಿಂದ ಎಷ್ಟು ದುಡ್ಡು ಬರುತ್ತೆ, 1 ವ್ಯೂಸ್ಗೆ ಎಷ್ಟು ಬರುತ್ತೆ, 1000 ವ್ಯೂಸ್ಗೆ ಎಷ್ಟು ಬರುತ್ತೆ, 1,00,000 ವ್ಯೂಸ್ಗೆ 1,00,000 ದುಡ್ಡು ಬರುತ್ತಾ ಅಂತ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಪ್ಪ ಹೇಳ್ಬೇಕು, ಪ್ರತಿಯೊಂದು ನ್ಯೂ ಯೂಟ್ಯೂಬರ್ಸ್ ಅಂದ್ರೆ ಪ್ರತಿಯೊಬ್ಬ ನ್ಯೂ ಯೂಟ್ಯೂಬರ್ಸ್ ಆಗಲಿ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇದು ಎಲ್ಲರೂ ಕೂಡ ಒಂದು ಡೌಟ್ ಆಗಿರುತ್ತೆ. ನ್ಯೂ ಯೂಟ್ಯೂಬರ್ಸ್ ಎಲ್ಲರೂ ಕೂಡ, ಯಾಕಂದ್ರೆ ಯೂಟ್ಯೂಬ್ನಿಂದ 1 ಲೈಕ್ಸ್ಗೆ ಎಷ್ಟು ಬರುತ್ತೆ ದುಡ್ಡು, ಯಾವ ರೀತಿ ದುಡ್ಡು ಬರುತ್ತೆ, 1000 ಸಬ್ಸ್ಕ್ರೈಬರ್ಸ್ ಇದ್ರೆ ಅವ್ರಿಗೆ ಎಷ್ಟು ದುಡ್ಡು ಬರುತ್ತೆ, ಏನು ಬರುತ್ತೆ, ಯೂಟ್ಯೂಬ್ನಿಂದ ಯಾವ ರೀತಿ ದುಡ್ಡು ಬರುತ್ತೆ, ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆದ್ರೆ ದುಡ್ಡು ಬರುತ್ತಾ, ಮಾನಿಟೇಷನ್ ಆನ್ ಆಗಲಿಕ್ಕಿಂತ ಮುಂಚೆನೂ ಕೂಡ ದುಡ್ಡು ಬರುತ್ತಾ, ಮಾನಿಟೇಷನ್ ಆನ್ ಆದ ನಂತರ ಏನು ನಮ್ಮೊಂದು ಯೂಟ್ಯೂಬ್ ಚಾನಲ್ ಏನು 1 ವರ್ಷದಿಂದ ಕಂಟಿನ್ಯೂ ವಿಡಿಯೋ ಮಾಡಿದ್ದೀನಿ, ಮಾನಿಟೇಷನ್ ಆನ್ ಆಗಿಲ್ಲ ಅಂದ್ರೂ ಕೂಡ ಆ ಒಂದು ವಿಡಿಯೋ ದುಡ್ಡೆಲ್ಲ ಕೂಡ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆದ ನಂತರ ಕೊಡ್ತಾರ ಅಂತ ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಡೌಟು. ತುಂಬಾ ಜನ ಕೂಡ ಎಷ್ಟು ದುಡ್ಡು ಬರುತ್ತೆ, ಇನ್ನೇನು ಬರುತ್ತೆ, 1 ಲೈಕ್ಸ್ಗೆ ಎಷ್ಟು ಬರುತ್ತೆ ಅಂತ ತುಂಬಾ ಜನ ಎಲ್ಲರೂ ಕೂಡ ಒಂದು ಕ್ಯೂರಿಯಾಸಿಟಿಯಿಂದ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಎಲ್ಲರಿಗೆ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಇವತ್ತು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ ಬಟನ್ ಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತು ನಾವು ಸ್ಟಾರ್ಟ್ನ ಬನ್ನಿ. ನಾನು ನೀವು ಮೊದಲನೇ ಬಂದ್ಬಿಟ್ಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಗೆ ಎಲ್ಲರ ಕಡೆ ಇದೊಂದು ಹುಮ್ಮಸ್ ಕ್ರೇಜ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಎಲ್ಲರಿಗೆ ಒಂದು ಡೌಟ್ ಅಂದ್ರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಒಂದು ಇನ್ನೇ ಇದ್ದೇ ಇರುತ್ತೆ, ಏನಪ್ಪ ಯೂಟ್ಯೂಬ್ನಿಂದ ಯಾವ ರೀತಿ ದುಡ್ಡು ಬರುತ್ತೆ, ಯೂಟ್ಯೂಬ್ನಲ್ಲಿ ಒಂದು ಲೈಕ್ಸ್ಗೆ ಎಷ್ಟು ದುಡ್ಡು ಬರುತ್ತೆ, ಯೂಟ್ಯೂಬ್ನಲ್ಲಿ ಒಂದು ಕಮೆಂಟ್ ಮಾಡಿದರೆ ಎಷ್ಟು ದುಡ್ಡು ಬರುತ್ತೆ, ಒಂದು ಶೇರ್ ಮಾಡಿದರೆ ಎಷ್ಟು ದುಡ್ಡು ಬರುತ್ತೆ, ಒಬ್ಬರಿಗೆ ಶೇರ್ ಮಾಡಿದ್ರೆ ಎಷ್ಟು ದುಡ್ಡು ಬರುತ್ತೆ, ಕಮೆಂಟ್ ಮಾಡಿದ್ರೆ ಎಷ್ಟು ದುಡ್ಡು ಬರುತ್ತೆ, ತುಂಬಾ ಜನ ಎಲ್ಲರೂ ಕೂಡ ಒಂದು ಡೌಟ್ ಆಗಿರುತ್ತೆ. ಇವತ್ತಷ್ಟು ಈಗ ನಾನು ಮೊದಲ ನೋಟು ಎಲ್ಲ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲ ನೋಟು ಯಾರೆಲ್ಲ ಯೂಟ್ಯೂಬರ್ಸ್ ಇದ್ರ 1 ವ್ಯೂಸ್ಗೆ 1 ಸಬ್ಸ್ಕ್ರೈಬರ್ಸ್ಗೆ 1 ಲೈಕ್ಸ್ಗೆ ಏನ್ ದುಡ್ಡು ಬರುತ್ತೆ ಅಂತ ಇದ್ರ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ಹೇಳ್ತಾ ಇದೀನಿ. ನಿಮಗೆ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ನಲ್ಲಿ ಲೈಕ್ಸ್ ಮತ್ತೆ ಸಬ್ಸ್ಕ್ರೈಬರ್ಸ್ ಇದ್ರ ಮೇಲೆ ದುಡ್ಡು ಬರಲ್ಲ. ಎಲ್ಲ ಯೂಟ್ಯೂಬರ್ಸ್ ಎಲ್ಲರಿಗೂ ಹೇಳ್ತಾನೆ, ಈ ಒಂದು ಆಲೋಚನೆ ನಿಮ್ಮಲ್ಲಿ ಇದ್ರೆ ನಿಮ್ಮ ಮೈಂಡ್ ಎಲ್ಲ ತೆಗೆದುಬಿಡಿ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಯೂಟ್ಯೂಬ್ನಲ್ಲಿ ಲೈಕ್ಸ್ ಮೇಲೆ, ಕಮೆಂಟ್ ಮೇಲೆ, ಶೇರ್ ಮೇಲೆ ದುಡ್ಡು ಬರಲ್ಲ. 1 ಲಕ್ಷ ಲೈಕ್ ಬಂದ್ರೆ 1 ಲಕ್ಷ ದುಡ್ಡು ಬರಲ್ಲ ಯೂಟ್ಯೂಬ್ನಿಂದ. 1 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ರೆ 1 ಲಕ್ಷ ದುಡ್ಡು ಬರಲ್ಲ. 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರೆ ಪ್ರತಿ ಒಂದು ವಿಡಿಯೋಗೆ 1000 ದುಡ್ಡು ಬರಲ್ಲ. ಎಲ್ಲರಿಗೂ ಹೇಳ್ಬೇಕಾದ್ರೆ ನಾನು ನಿಮಗೆ ಮೊದಲನೇ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತೀನಿ, ಯೂಟ್ಯೂಬ್ನಲ್ಲಿ ಲೈಕ್ಸ್ ಮತ್ತು ಕಮೆಂಟು ಮತ್ತೆ ಸಬ್ಸ್ಕ್ರೈಬರ್ಸ್ ಮೇಲೆ ದುಡ್ಡು ಬರಲ್ಲ. ದುಡ್ಡು ಯಾವ ರೀತಿ ಬರ್ಬೇಕಪ್ಪ ಅಂದ್ರೆ, ದುಡ್ಡು ಬರೋಕ್ಕಿಂತ ಮುಂಚೆನೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಬೇಕು. ನಾವು ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೇಕಪ್ಪ ಅಂದ್ರೆ ನಾವು ಮಾನಿಟೇಷನ್ ಮಾಡ್ಬೇಕು. ಅಂದ್ರೆ ಯೂಟ್ಯೂಬ್ನಿಂದ ಅರ್ನಿಂಗ್ ಮಾಡ್ಬೇಕಾ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಬೇಕು. ಮಾನಿಟೇಷನ್ ಆನ್ ಆಗ್ಬೇಕಾದ್ರೆ ಅದ್ರದ್ದು ಒಂದು ಪಾಲಿಸಿ ಇದೆ. ಏನಪ್ಪಾ ಪಾಲಿಸಿ ಅಂದ್ರೆ ನಿಮ್ಗೆ ಎಲ್ಲರೂ ಕೂಡ ಗೊತ್ತೇ ಇದೆ. 1,000 ಸಬ್ಸ್ಕ್ರೈಬರ್ಸ್, 4,000 ಪಬ್ಲಿಕ್ ವಾಚರ್ಸ್, ಅದ್ರ ಜೊತೆಗೆ ನಮ್ಮೊಂದು ಶಾರ್ಟ್ ಶುರು ಮಾಡೋರು ಪ್ರತಿಯೊಬ್ಬರು ಕೂಡ ನಿಮ್ಗೆ ಕೂಡ 1,000 ಸಬ್ಸ್ಕ್ರೈಬರ್ಸ್ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆದಾಗ ಮಾನಿಟೇಷನ್ ಆನ್ ಆಗುತ್ತೆ. ಈಗ ಅರ್ಧ ಆಪ್ ಮಾನಿಟೇಷನ್ ಕೂಡ ಆಗುತ್ತೆ. ಏನಂದ್ರೆ 500 ಸಬ್ಸ್ಕ್ರೈಬರ್ಸ್ 3,000 ವಾಚರ್ಸ್ ಕಂಪ್ಲೀಟ್ ಆದ್ರೆ ಆಪ್ ಮಾನಿಟೇಷನ್ ಅದು. ಅದೇ ಶಾರ್ಟ್ ಶುರು ಮಾಡೋರಿಗೆ ನೀವು ಕೂಡ 500 ಸಬ್ಸ್ಕ್ರೈಬರ್ಸ್ ಮಿನಿಮಮ್ 3 ಮಿಲಿಯನ್ ಕಂಪ್ಲೀಟ್ ಆದ್ರೆ ನಿಮ್ದು ಕೂಡ ಆಪ್ ಮಾನಿಟೇಷನ್ ಅಂತ ಆಗುತ್ತೆ. ಅದು ಫುಲ್ ಮಾನಿಟೇಷನ್ ಅಲ್ಲ, ಆಪ್ ಮಾನಿಟೇಷನ್. ಆದ್ರೆ ಬಟ್ ಫುಲ್ ಮಾನಿಟೇಷನ್ ಆಗ್ಬೇಕಾದ್ರೆ ಈ ಪಾಲಿಸಿ ಕಂಪ್ಲೀಟ್ ಆಗಬೇಕು. ಈ ಪಾಲಿಸಿ ಕಂಪ್ಲೀಟ್ ಆದ ನಂತರ ನಿಮಗೆ ದುಡ್ಡು ಬರುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡೆ. ಹೌದು, ಅರ್ನಿಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಿಮ್ಗೊಂದು ಅರ್ನಿಂಗ್ ಮಾಡೋದಕ್ಕೆ ಪ್ಲಾಟ್ಫಾರ್ಮ್ ರಿಜಿಸ್ಟರ್ ಆಯ್ತು ಅಂದ್ರೆ ನೀವು ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೋದು ಇನ್ನೊಂದು. ಆದ್ರೆ ಬಟ್ ಯೂಟ್ಯೂಬ್ನಲ್ಲಿ ಯಾವುದೇ ಒಂದು ಲೈಕ್ಸ್ ಬಂದ್ರೆ 1 ಲೈಕ್ಸ್ಗೆ 1 ರೂಪಾಯಿ ಬರಲ್ಲ, 1 ರೂಪೀಸ್ ಕೂಡ ಬರಲ್ಲ. ನಿಮ್ಗೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತಾ ಇದ್ದೀನಿ. ನನಗೆ ಲೈಕ್ಸ್ ಮೇಲೆ ವ್ಯೂಸ್ ಅಂದ್ರೆ ನಾನು ನಿಮ್ಗೆ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಲೈಕ್ಸ್ ಮೇಲೆ ಸಬ್ಸ್ಕ್ರೈಬರ್ಸ್ ವ್ಯೂಸ್ ಅಷ್ಟು ಇದ್ರ ಮೇಲೆ ದುಡ್ಡು ಇಂಪಾರ್ಟೆಂಟ್ ಆಗಿರಲ್ಲ. ನಾನು ನಿಮಗೆ ಮೊದಲೇ ಉಂಟು ದುಡ್ಡು ಯಾವ ರೀತಿ ಬರುತ್ತೆ ಅಂದ್ರೆ ಹೇಳ್ಬೇಕಾದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಮೇನ್ ಇಂಪಾರ್ಟೆಂಟು ನಮ್ಮೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಬರುತ್ತೆ. ಆ ವ್ಯೂಸ್ ಅಂದ್ರೆ ವ್ಯೂಸ್ ಮೇಲೆ ಕೂಡ ಬರಲ್ಲ. ಇಂಪಾರ್ಟೆಂಟ್ ಯಾವ ರೀತಿ ಅಂದ್ರೆ ನಮ್ಮೊಂದು ಯೂಟ್ಯೂಬ್ ವಿಡಿಯೋಗೆ ಒಂದು ಯಾಡ್ಸ್ ಪ್ಲೇ ಆಗುತ್ತೆ. ದುಡ್ಡು ಯಾವ ರೀತಿ ಬರುತ್ತೆ ಅಂದ್ರೆ ಒಂದು ಯಾಡ್ಸ್ ಬರುತ್ತೆ. ಆ ಯಾಡ್ಸ್ ಬಂದ್ಬಿಟ್ಟು ನೀವು ಅದರ ನೇಮ್ ಬಂದ್ಬಿಟ್ಟು ಗೂಗಲ್ ಆಡ್ಸೆನ್ಸ್ ಅಂತ ಬಂದ್ಬಿಟ್ಟು ಅದು ಒಂದು ಪ್ಲಾಟ್ಫಾರ್ಮ್. ಈಗ ಯೂಟ್ಯೂಬ್ ಯಾವ ರೀತಿ ಒಂದು ಪ್ಲಾಟ್ಫಾರ್ಮ್, ಅದೇ ರೀತಿ ಕೂಡ ಗೂಗಲ್ ಆಡ್ಸೆನ್ಸ್ ಅನ್ನೋದೊಂದು ಪ್ಲಾಟ್ಫಾರ್ಮ್. ಅದು ಯೂಟ್ಯೂಬ್ ಕನೆಕ್ಟ್ ಆಗಿರುತ್ತೆ. ನಮಗೆ ಯೂಟ್ಯೂಬ್ನಿಂದ ಡೈರೆಕ್ಟ್ ದುಡ್ಡು ಅಲ್ಲೇ ಬರಲ್ಲ. ಏನು ಆಗುತ್ತೆ ಅಂದ್ರೆ ಯೂಟ್ಯೂಬ್ನಲ್ಲಿ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ಗೂಗಲ್ ಆಡ್ಸೆನ್ಸ್ ದವರು ಯಾಡ್ಸ್ ರನ್ ಮಾಡ್ತಾರೆ. ಯಾಡ್ಸ್ ರನ್ ಅಂದ್ರೆ ಈಗ ನೀವು ನಾನು ಒಂದು ವಿಡಿಯೋ ನೋಡೋದ್ ಮುಂದೆ ನೀವು ಒಂದು 3 ಸೆಕೆಂಡ್ಸ್ ಒಂದು ವಿಡಿಯೋ ಸ್ಕಿಪ್ ಅಂತ ಒಂದು ವಿಡಿಯೋ ಬಂದಿತ್ತು, ಯಾಡ್ಸ್ ಬಂದಿರುತ್ತೆ, ನೋಡಿದಿರ ನೀವು ಆ ಒಂದು ವಿಡಿಯೋ ನೋಡಿ ಇರ್ತೀರ. ಆ ಒಂದು ಯಾಡ್ಸ್ ಮೇಲೆ ನಮಗೆ ದುಡ್ಡು ಬರುತ್ತೆ. ಅದ್ರ ಮೇಲೆ ದುಡ್ಡು ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ 1,000 ಸಬ್ಸ್ಕ್ರೈಬರ್ಸ್ 1,000 ದುಡ್ಡು ಅಂದ್ರೆ ಹೆಂಗೆ? ನನಗೆ ಈಗ ಆಕ್ಚುಲಿ ಒಬ್ರಿಗೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಹಂಗೆ ಇದ್ರೆ ಅವ್ರಿಗೆ 1 ಲಕ್ಷ ಬರುತ್ತೆ ಪ್ರತಿ ತಿಂಗಳು ಇಲ್ಲ, ಅಷ್ಟು ದುಡ್ಡು ಬರಲ್ಲ. ದಯವಿಟ್ಟು ಹೇಳ್ತೀನಿ, ಅಷ್ಟು ದುಡ್ಡು ಬರಲ್ಲ.
ಒಂದು ಲೈಕ್ಸ್ಗೆ ಅಂದ್ರೆ ಒಂದು ಲೈಕ್ಸ್ ಮೇಲೆ ದುಡ್ಡು ಬರಲ್ಲ, ಒಂದು ಲೈಕ್ಗೆ ಒಂದು ರುಪೀಸ್ ಅಂತ ಬರಲ್ಲ, ಒಂದು ಕಮೆಂಟ್ಗೆ ₹1 ಅಂತ ಬರಲ್ಲ, ಒಬ್ಬರು ಸೇರ್ ಮೇಲೆ ₹1 ಅಂತ ಏನೂ ಬರಲ್ಲ. ಲೈಕ್ಸ್ ಕಮೆಂಟ್ ಇದ್ರದ್ದು ಯಾವುದೂ ಒಂದು ದುಡ್ಡು ಬರಲ್ಲ. ದುಡ್ಡು ಬರೋದು ಯಾವ ರೀತಿ ಅಂದ್ರೆ ನೀವು ನೋಡ್ತಾ ಇರಲ್ಲ ಯಾಡ್ಸ್, ಆ ಒಂದು ಯಾಡ್ಸ್ ಮೂಲಕ ನಮಗೆ ಯೂಟ್ಯೂಬ್ನಿಂದ ದುಡ್ಡು ಬರುತ್ತೆ. ಆ ಒಂದು ಯಾಡ್ಸ್ ಮೂಲಕ ನಮಗೆ ಅರ್ನಿಂಗ್ ಆಗುತ್ತೆ. ಯಾಡ್ಸ್ ಮೂಲಕ ಅದು ಡೈರೆಕ್ಟಿಗೆ ನಮ್ಮ ಒಂದು ಅಕೌಂಟಿಗೆ ಬರಲ್ಲ. ಅದು ಯಾವ ರೀತಿ ಹೇಳ್ಬೇಕ್ರೆ, ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ ನೀವು 1,000 ಜನ ನೋಡಿದ್ರೆ ಅದು 1,000 ಜನಕ್ಕೆ ₹1,000 ಬರಲ್ಲ. ಅಂದ್ರೆ ಒಂದು ವ್ಯೂಸ್ಗೆ ₹1 ಅಂತ ಇಲ್ಲ. 1,000 ವ್ಯೂಸ್ ಆದ್ರೆ ₹1,000 ಬಂದ್ಬಿಡ್ತೈತೆ ನೀವು ತಿಳ್ಕೊಬೋದು. ಆ ರೀತಿನೂ ಕೂಡ ಬರಲ್ಲ. 1,000 ವ್ಯೂಸ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ ಅದಕ್ಕಿಂತ ಕಡಿಮೆ ದುಡ್ಡು ಬರುತ್ತೆ. ಎಲ್ಲರೂ ಕೂಡ ನೀವು ನೋಡಿದ್ರ ಯೂಟ್ಯೂಬರ್ಸ್ ಲೈಫ್ ಯಾವ ರೀತಿ ಅಂತ ನೀವೆಲ್ಲರೂ ಕೂಡ ಹೆಂಗ್ ಹೇಳ್ತೀರಾ, 1,000 ವ್ಯೂಸ್ಗೆ ಎಷ್ಟು ಬರ್ತದೆ ಅಂದ್ರೆ ಕಡಿಮೆನೇ ಬರುತ್ತೆ, ದುಡ್ಡು ಜಾಸ್ತಿ ಏನು ಬರಲ್ಲ. ಅದು ಕಡಿಮೆನೇ ಬರುತ್ತೆ. ಅದು 1,000 ವ್ಯೂಸ್ಗೆ ಎಷ್ಟು ಬರುತ್ತೆ ನಾನು ನಿಮಗೆ ಹೇಳ್ತೀನಿ. ಮೊದಲೇ ಮೊದಲ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ ವೇಟ್ ಏನೂ ಇಲ್ಲ. ನನಗೆ ಈಗ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕ್ತೀನಿ ನೋಡಿ. ಜಸ್ಟ್ ವೇಟ್. ಈಗ ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕ್ಬಿಡ್ತೀನಿ ನೋಡಿ. ನಾನು ನಿಮ್ಮ ಲೈವ್ ಅಲ್ಲಿ ತೋರಿಸ್ತೀನಿ 1,000 ವ್ಯೂಸ್ಗೆ ಯೂಟ್ಯೂಬ್ಗೆ ಎಷ್ಟು ದುಡ್ಡು ಬರುತ್ತೆ. ಏನೋ ಜಸ್ಟ್ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಏನೂ ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಅಂತಿರ್ತಾರೆ ಅಷ್ಟು ದುಡ್ಡು ಬರುತ್ತೆ ಇಷ್ಟು ದುಡ್ಡು ಬರುತ್ತೆ ಅಂತ ನೋಡ್ಕೊಳ್ಳಿ. ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ನಾನು ಒಂದು ಯೂಟ್ಯೂಬ್ನಲ್ಲಿ, ಯಾವುದೇ ಕಾರಣಕ್ಕೂ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದೆ, ಯಾವ ಒಂದು ಇದರಲ್ಲಿಂದ ವಿಡಿಯೋ ಅಪ್ಲೋಡ್ ಮಾಡಿದೆ, ಆ ಒಂದು ವಿಡಿಯೋಗೆ ಮ್ಯಾಕ್ಸಿಮಮ್ 1,000 ವ್ಯೂಸ್ ಬಂದೆ. ಆಕ್ಚುಲಿ 1,000 ವ್ಯೂಸ್ ಬಂದೆ. ಆ ಒಂದು ವಿಡಿಯೋಗೆ ಅರ್ನಿಂಗ್ ಎಷ್ಟಾಗಿತ್ತು ನಾನು ನಿಮಗೆ ಲೈವ್ ಅಲ್ಲಿ ತೋರಿಸ್ತೀನಿ ನೋಡಿ. ನನಗೆ ಲೈವ್ ಮೂಲಕನೇ ತೋರಿಸ್ತೀನಿ, ಯಾವುದೊಂದು ಮುಚ್ಚು ಮರೆಯಲ್ಲ. ನೋಡ್ಕೊಳ್ಳಿ ವ್ಯೂಸ್ ಎಷ್ಟು ಬಂದು 1,000, ವಾಚ್ ಟೈಮ್ ನೋಡ್ಕೊಳ್ಳಿ 1 ಸಬ್ಸ್ಕ್ರೈಬರ್ಸ್. ಅರ್ನಿಂಗ್ ಎಷ್ಟಾಗಿದೆ ನೋಡಿ, ₹15 ಆಗಿದೆ ನೋಡಿ. ₹15 ಅಂದ್ರೆ ₹15 ಅರ್ನಿಂಗ್ ಆಗಿದೆ. ನೀವು ನೋಡ್ಕೊಳ್ಳಿ 1,000 ವ್ಯೂಸ್ಗೆ ₹15. 1,000 ವ್ಯೂಸ್ ಇದ್ರೆ 1,000 ದುಡ್ಡು ಬರಲ್ಲ. ಆ ವಿಡಿಯೋಗೆ ಎಷ್ಟು ಜನ ಯಾರ್ಸ್ ನೋಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಯಾರ್ಸ್ ಪ್ಲೇ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 1,000 ಜನಕ್ಕೆಲ್ಲ ಯಾರ್ಸ್ ಪ್ಲೇ ಮಾಡಲ್ಲ ಅವರು. ಅದರಲ್ಲಿ ಎಲ್ಲೇ ನಾನ್ ಸ್ಕಿಪ್ಪಬಲ್ ಯಾರ್ಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಕ್ಯಾಟಗರಿ ಮೇಲೆ, ಈಗ ನಾವು ಏನಾದ್ರು ಅರ್ನಿಂಗ್ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದ್ರೆ ಆ ಟಾಪಿಕ್ಗೆ ಜಾಸ್ತಿ ದುಡ್ಡು ಬರುತ್ತೆ. ನೀವು ನೋಡಿದ್ರಲ್ಲ 1,000 ವ್ಯೂಸ್ಗೂ ₹15 ನೋಡಿ. ನೀವೆಲ್ಲರೂ ಅಂತಿರ್ಬೋದು ಯೂಟ್ಯೂಬ್ದವ್ರು ಆ ರೀತಿ ಈ ರೀತಿ ಅಂತ. ಆ ರೀತಿ ಏನು ಇಲ್ಲ. 2,000 ಇದೊಂದು 2,000 ವ್ಯೂಸ್ ಬಂದಿದೆ. ಇದಕ್ಕೆ ಎಷ್ಟು ಬಂದಿದೆ ನಾನು ತೋರಿಸ್ತೀನಿ ನೋಡಿ. ಇದು ₹5 ನಾನು ತೋರಿಸ್ತೇನೆ, ಯಾವುದೊಂದು ಪೇಕಲ್ಲ ಇದ್ದಿದ್ದಲ್ಲ. ನಿಮ್ಗೆ ಗೊತ್ತಿದೆ. ₹5 ತೋರಿಸ್ತೀನಿ ನೋಡಿ. ₹40 ಬಂದಿದೆ. 2,000 ವ್ಯೂಸ್ಗೆ ₹40. ಇದು ಯಾವ ರೀತಿ ಅಂದ್ರೆ ಹೇಳ್ಬೇಕಾರೆ ನಮ್ಮೊಂದು ವಿಡಿಯೋ RPM CPM ಮೇಲೆ ಡಿಸೈಡ್ ಆಗುತ್ತೆ. ಯಾವ ರೀತಿ ನಮಗೆ ಏನೇನು ಬರುತ್ತೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಎಷ್ಟು ಅರ್ನಿಂಗ್ ಆಗುತ್ತೆ ನೋಡ್ಕೊಳ್ಳಿ. ಯಾವ ರೀತಿ ಬರ್ತಾ ಇದೆ ನೋಡ್ಕೊಳ್ಬೋದು. ನಿಮ್ಗೆ ಕಾಣಿಸ್ತಾ ಇದೆ RPM ಎಷ್ಟಿದೆ ನೋಡಿ. 2,000 ವ್ಯೂಸ್ಗೆ ₹15 ನೋಡ್ಕೊಳ್ಳಿ. RPM ಎಷ್ಟಿದೆ ನಿಮ್ಗೆ ಕಾಣಿಸ್ತಾ ಇದೆಯಾ? ಇದೆಲ್ಲ ನೀವು ನೋಡ್ಕೊಳ್ಳಿ ಯಾವ ರೀತಿ ದುಡ್ಡು ಬರ್ತಿದೆ ನೋಡ್ಕೊಳ್ಳಿ. ಸ್ಕಿಪ್ಪೇಬಲ್ ವಿಡಿಯೋಗೆ ಎಷ್ಟು ಬರ್ತಾ ಇದೆ, ನಾನ್ ಸ್ಕಿಪ್ಪೇಬಲ್ ಡಿಸೇಬಲ್ ವಿಡಿಯೋಗೆ ಎಷ್ಟು % ದುಡ್ಡು ಬರ್ತದೆ ನೀವೆಲ್ಲ ನೋಡ್ತಾ ಇದ್ದೀರಾ. ಯಾವುದನ್ನು ಮುಚ್ಚಿ ಮೊರೆ ಇಲ್ಲ. ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಾ. ನೋಡಿದ್ರಲ್ಲ, ನನಗೆ ಮೊದಲ ಮುಟ್ಟು ಈ ರೀತಿ ದುಡ್ಡು ಬರುತ್ತೆ. ನಮಗೆ ಯೂಟ್ಯೂಬ್ನಿಂದ ದುಡ್ಡು ಡೈರೆಕ್ಟಾಗಿ ಯಾವ ರೀತಿನೂ ದುಡ್ಡು ಬರಲ್ಲ. ಲೈಕ್ಸ್ ಡಿಪೆಂಡ್ ಅದ್ರ ಮೇಲೆ. ಆದರೆ ಯೂಟ್ಯೂಬರ್ಸ್ ಎಷ್ಟೋ ಒಂದು ಕೋಟ್ಯಾಧಿಪತಿ ಆಗಬಹುದು. ಯೂಟ್ಯೂಬ್ನಲ್ಲಿ ದುಡ್ಡು ಬರುತ್ತೆ 100% ಇಲ್ಲ ಅಂತಲ್ಲ. ಯೂಟ್ಯೂಬ್ನಲ್ಲಿ ಕೂಡ ದುಡ್ಡು ಬರುತ್ತೆ. ಅದು ಯಾವ ರೀತಿ ದುಡ್ಡು ಬರುತ್ತೆ, ಇದ್ರ ಮೂಲಕ ದುಡ್ಡು ಬರುತ್ತೆ. ಗೂಗಲ್ ಆಡ್ಸೆನ್ಸ್ ಮೂಲಕ, ನಮ್ಮೊಂದು ವಿಡಿಯೋ ಆಡ್ಸ್ ಮೂಲಕ ಬರುತ್ತೆ. ಅದನ್ನ ಬಿಟ್ಟು ನಮಗೆ ಲೈಕ್ಸ್ ಮೇಲೆ, ಕಮೆಂಟ್ ಮೇಲೆ, ಸಬ್ಸ್ಕ್ರೈಬರ್ಸ್ ಮೇಲೆ ಯಾವುದೇ ಕಾರಣಕ್ಕೂ ದುಡ್ಡು ಬರಲ್ಲ. ಎಲ್ಲ ಯೂಟ್ಯೂಬರ್ಸ್ ಹೇಳ್ತೀನಿ ಆ ರೀತಿ ದುಡ್ಡು ಬರಲ್ಲ. ಯಾವ ರೀತಿ ದುಡ್ಡು ಬರುತ್ತೆ ಅಂದ್ರೆ ನಮ್ಮೊಂದು ಗೂಗಲ್ ಆಡ್ಸೆನ್ಸ್ ಅಂತ ಒಂದು ಇರುತ್ತೆ. ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ. ಯೂಟ್ಯೂಬರ್ಸ್ ಕ್ರಿಯೇಟರ್ಸ್ ಎಲ್ಲರಿಗೂ ಗೊತ್ತಾಗುತ್ತೆ. ನಿಮಗೆ ಇನ್ನೂ ಗೊತ್ತಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆದಾಗ ನಿಮಗೆ ಗೊತ್ತಾಗುತ್ತೆ ಯೂಟ್ಯೂಬ್ನಿಂದ ಅಷ್ಟು ದುಡ್ಡು ಇಷ್ಟು ದುಡ್ಡು. ಯಾವ ರೀತಿ ಏನು ಬರಲ್ಲ. ಯೂಟ್ಯೂಬ್ನಲ್ಲಿ ನಿಮಗೆ ಗೊತ್ತಾಗುತ್ತೆ. ಯೂಟ್ಯೂಬ್ನಲ್ಲಿ ಎಷ್ಟು ದುಡ್ಡು ಬರುತ್ತೆ, ಏನು ಬರುತ್ತೆ, ಏನೇನಾಗುತ್ತೆ ಎಲ್ಲ ನಿಮಗೆ ಅರ್ಥವಾಗಿಬಿಡುತ್ತೆ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳ್ತಾ ಇದ್ದೀನಿ. ಯೂಟ್ಯೂಬ್ನಲ್ಲಿ ಲೈಕ್ಸ್ ಮೇಲೆ ಬರುತ್ತಲ್ಲ, ಕಮೆಂಟ್ ಮೇಲೆ ಬರಲ್ಲ, ಸಬ್ಸ್ಕ್ರೈಬರ್ಸ್ ಮೇಲೆ ದುಡ್ಡು ಬರಲ್ಲ. ಯಾವ ರೀತಿ ಅಂದ್ರೆ ಯಾವ ರೀತಿ ದುಡ್ಡು ಬರುತ್ತೆ ಅಂದ್ರೆ ನಮ್ಮ ಒಂದು ವಿಡಿಯೋಗೆ ಯಾಡ್ಸ್ ಪ್ಲೇ ಆಗುತ್ತೆ. 1,000 ಜನಕ್ಕೂ ಕೂಡ ಯಾಡ್ಸ್ ಪ್ಲೇ ಆಗಲ್ಲ. 1,000 ವ್ಯೂಸ್ಗೆ ಎಷ್ಟು ಬಂದು ನೋಡಿದ್ರೆ ₹15 ಬಂದವನಿ. ₹15 ಒಂದು ವಿಡಿಯೋ ಪ್ಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ 2-3 GB ಇರುತ್ತೆ. 2-3 GB ಇರುತ್ತೆ ಅಂದ್ರೆ ಮ್ಯಾಕ್ಸಿಮಮ್. ಅದಕ್ಕೆ ಎಷ್ಟಾಯ್ತು 1 GB ₹19. ಏನ್ ಮಾಡೋದು, ಯೂಟ್ಯೂಬ್ ಆ ರೀತಿ ಇರುತ್ತೆ. ಅದ್ರ ಬಟ್ ಕಷ್ಟನೂ ಇರುತ್ತೆ, ಇದರಲ್ಲಿ ಇನ್ನೂ ಇರುತ್ತೆ. ಅದ್ರ ಬಟ್ ಹೇಳಕ್ಕಾಗಲ್ಲ. ಯೂಟ್ಯೂಬ್ನಲ್ಲಿ ಇದಕ್ಕಿಂತ ಜಾಸ್ತಿ ಅರ್ನ್ ಮಾಡ್ಬೋದು. ಆದ್ರೆ ಬಟ್ ವಿಡಿಯೋ ನಮ್ಗೆ ಡಿಪೆಂಡ್ ಆಗುತ್ತೆ. ಯಾವ ಟಾಪಿಕ್ ಇದೆ, ಯಾವೊಂದಕ್ಕೆ ಇದ್ರ ಮೇಲೆ ಇರುತ್ತೆ, ಅದ್ರ ಮೇಲೆ ನಮಗೆ ಯಾಡ್ಸ್ ಬರುತ್ತೆ. ಅದ್ರ ಮೇಲೆ ಜಾಸ್ತಿ ಅರ್ನಿಂಗ್ ಸಿಗುತ್ತೆ. ಟೆಕ್ದವ್ರಿಗೆ ಈ ರೀತಿ ಬರ್ತದೆ. ಇನ್ನು ಕಾಮಿಡಿದವ್ರಿಗೆ ಪಾಪ ಅವ್ರಿಗೆ ಕೂಡ 4,000 ವ್ಯೂಸ್ಗೆ, 5,000 ವ್ಯೂಸ್ಗೆ $1 ಬರ್ಬೋದು. ತುಂಬಾ ಇದಾಗಿದೆ. ಯೂಟ್ಯೂಬ್ನಲ್ಲಿ ಈ ರೀತಿ ದುಡ್ಡು ಬರುತ್ತೆ. ಅದು ದುಡ್ಡು ಯಾವ ರೀತಿ ಬರ್ತದೆ, ಡೈರೆಕ್ಟ್ನಿಂದ ನಮ್ಮ ಯೂಟ್ಯೂಬ್ನಿಂದ ನಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ಬರಲ್ಲ. ಯೂಟ್ಯೂಬ್ನಿಂದ ಡೈರೆಕ್ಟಾಗಿ ಗೂಗಲ್ ಆಡ್ಸೆನ್ಸ್ ಬರ್ತಾ ಇದೆ. $1 ಮೂಲಕ ಬರುತ್ತೆ. ನಿಮ್ಗೆ ಎಲ್ಲರೂ ಕೂಡ ಗೊತ್ತಿರುತ್ತೆ. $1 ಮೂಲಕ ಬರುತ್ತೆ. $1 ಮೂಲಕ ಏನಾಗುತ್ತೆ, ಪ್ರತಿ ತಿಂಗಳು 21ನೇ ತಾರೀಕು ಗೂಗಲ್ ಆಡ್ಸೆನ್ಸ್ ಅಂದ್ರೆ ಯೂಟ್ಯೂಬ್ನಿಂದ ಗೂಗಲ್ ಆಡ್ಸೆನ್ಸ್ ಹೋಗುತ್ತೆ. ಗೂಗಲ್ ಆಡ್ಸೆನ್ಸ್ ಇಂದ ಡೈರೆಕ್ಟ್ 21ನೇ ತಾರೀಕು ನಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಆ ಬ್ಯಾಂಕ್ ಅಕೌಂಟಿಗೆ ಬರ್ಬೇಕಾದ್ರೆ $100 ಕಂಪ್ಲೀಟ್ ಆಗಬೇಕು. $100 ಒಂದೇ $1 ಕಂಪ್ಲೀಟ್ ಆಗಲಿಲ್ಲ ಅಂದ್ರೂ ನಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ಬಂದು ಅಮೌಂಟ್ ಕ್ರೆಡಿಟ್ ಆಗಲ್ಲ.
ಯೂಟ್ಯೂಬ್ದಲ್ಲಿ ಈ ರೀತಿ ಇದೆ. ನಿಮ್ಗೆ ಎಲ್ಲರಿಗೆ ಹೇಳ್ಬೇಕಾರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತೀನಿ ನಾನು ನಿಮಗೆ. ಎಲ್ಲರಿಗೆ ಹೇಳ್ತದೆ, ನಿಮ್ ದಯವಿಟ್ಟು ಯಾರು ಕೂಡ ಯೂಟ್ಯೂಬ್ನಲ್ಲಿ ದುಡ್ಡಿಗೋಸ್ಕರ ಬರಕ್ ಹೋಗ್ಬೇಡಿ. ಈ ದುಡ್ಡಿಂದ ಯಾವುದೇ ಕಾರಣಕ್ಕೂ ಹೋಗಕ್ ಹೋಗ್ಬೇಡಿ. ನಿಮ್ ಟಾರ್ಗೆಟ್ ಏನೋ ಟಾಪಿಕ್ ನಾವು ಯೂಟ್ಯೂಬ್ನಲ್ಲಿ ಗ್ರೋ ಆಗ್ಬೇಕು, ಇಷ್ಟೇ ಸಾಕು. ಇದ್ರ ಹಿಂದ್ಗಡೆ ಹೋಗಿ ನೀವು ತಾನೇ ಸಿಕ್ಕುತ್ತೆ. ನಾ ಆಕ್ಚುಲಿ ನಿಮ್ಗೆ ಎಲ್ಲರಿಗೆ ಹೇಳ್ತೇನೆ, ಈಗಲೂ ಕೂಡ ಮುಂದೆ ಕೂಡ ಹಿಂದೆ ಕೂಡ ಹೇಳ್ತಾ ಇದ್ದೀನಿ, ಮುಂದೆ ಕೂಡ ಹೇಳ್ತೇನೆ, ಯೂಟ್ಯೂಬ್ನಲ್ಲಿ ನಾನು ದುಡ್ಡುಗೋಸ್ಕರ ಬಂದಿಲ್ಲ. ನಾನು ಜನರ ಪ್ರೀತಿ ಸಿಗಬೇಕನ್ನೋದು. ನಾನು ಕೂಡ ಒಬ್ಬ ಏನಾದ್ರೂ ಈ ಮಿಡಲ್ ಕ್ಲಾಸ್ ಅಂದ್ರೆ ಈ ಬಡವನ ಹುಟ್ಟಿದ್ರು ಕೂಡ ಸಾರ್ಥಕ ಆಗ್ಬೇಕಪ್ಪ ಅಂತ ನೆನೆಸ್ಬೇಕು. ನನ್ನಲ್ಲಿದ್ದಂಥ ಟ್ಯಾಲೆಂಟ್ ಇನ್ನೊಬ್ಬರಿಗೆ ಶೇರ್ ಮಾಡಬೇಕು, ಅದಕ್ಕೋಸ್ಕರ ಬಂದಿರೋದು. ಅದು ಬಿಟ್ಟರೆ ನನಗೆ ದುಡ್ಡು ಬೇಡ. ದುಡ್ಡು ನಾನು ದುಡಿದ್ರೆ ಎಲ್ಲೋ ಕಷ್ಟಪಟ್ಟು ನಾನು ದುಡಿದ್ರು ಕೂಡ ಒಂದೊತ್ತು ಊಟ ಸಿಗ್ತೇನೆ. ಅದೇ ರೀತಿ ಕೂಡ ಯೂಟ್ಯೂಬ್ನಿಂದ ಕೂಡ ದುಡ್ಡು ಬರುತ್ತೆ ಚೆನ್ನಾಗಿ. ಈಗ ಅರ್ನಿಂಗ್ ಕೂಡ ಆಗ್ತಾ ಇದೆ. ನಿಮ್ಮ ಪ್ರೀತಿಯಿಂದ ದುಡ್ಡು ಕೂಡ ಬರ್ತಾ ಇದೆ. ಒಂದು ಐಫೋನ್ ತೊಗೊಂಡು ಎಲ್ಲ ತೊಗೊಂಡು ಎಲ್ಲಿಂದ ಯೂಟ್ಯೂಬ್ನಿಂದ. ಅದಕ್ಕೋಸ್ಕರ ಯೂಟ್ಯೂಬ್ನಲ್ಲಿ ದುಡ್ಡು ಬರುತ್ತೆ. ಗೂಗಲ್ ಎರಿಸ್ತೀನಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಬರುತ್ತೆ. ಬ್ಯಾಂಕ್ ಅಕೌಂಟ್ ಬಂದರೆ ನಿಮ್ಮ ಅಕೌಂಟ್ ಬಂದಂಗೆ ಅದು ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗಿಬಿಡುತ್ತೆ. ಇಷ್ಟ ನೋಡಿ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಅರ್ಥವಾಗಿದೆ ಅನಿಸಿದೆ. ಅರ್ಥವಾಗಿದೆ ಚಿಕ್ಕದಕ್ಕೆ ಕಮೆಂಟ್ಗೆ ಅದ್ರ ಜೊತೆಗೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಈ ಒಂದು ಶೇರ್ ಮಾಡಿದೆ. ಇವತ್ತು ಮಸ್ತಿ ಪ್ರತಿ ಜೇನ ಮಾತ್ರ ಮತ್ತೆ ನಾನು ಸಿಗ್ತೀನಿ ನೆಕ್ಸ್ಟ್ ಹಿಡಿದಿಲ್ಲ. ಎಲ್ಲರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಯಾವುದೇ ಕಾರಣಕ್ಕೂ ಮರೆಯಕ್ಕೆ ಹೋಗಿ. ಏನಾದರೂ ಸಿಟ್ಟಿದ್ರೆ ಬಡಿಯಿರಿ.